ಬಿಜೆಪಿಯಲ್ಲಿ ಪದೇ ಪದೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತಹ ಮಾಜಿ ಸಚಿವ ವಿ ಸೋಮಣ್ಣ ಅವರ ಬೇಸರಕ್ಕೆ ಬಿದ್ದಿದೆಯಾ ಬ್ರೇಕ್. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಸಂಧಾನ ಸಕ್ಸಸ್ ಆಗಿದೆಯಾ? ಹಾಗಾದ್ರೆ ವಿ ಸೋಮಣ್ಣ ಅವರಿಗೆ ಕೊಟ್ಟಿರುವಂತ ಗಿಫ್ಟ್ ಏನು, ಭರವಸೆ ಏನು, ಸಂಧಾನ ಹೇಗಾಯ್ತು? ಇಷ್ಟು ದಿನ ಸ್ವತಃ ಬಿ.ಎಸ್. ಯಡಿಯೂರಪ್ಪನವರು ಬಿ.ವೈ. ವಿಜಯೇಂದ್ರ ಅವರ ಬಗ್ಗೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು ವಿ ಸೋಮಣ್ಣ. ಈಗ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಕಾರಣ ಏನು? ಅವರಿಗೆ ಕೊಟ್ಟಿರುವಂತಹ ಭರವಸೆ ಏನು? ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಕೊಟ್ಟಿರುವಂತಹ ಸಂದೇಶದ ಬಗ್ಗೆ ಇನ್ಸೈಡ್ ಮಾಹಿತಿಯನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ವಿ ಸೋಮಣ್ಣ ಅವರು ಸೈಲೆಂಟ್ ಆಗಿರುವ ಹಿಂದಿನ ಕಾರಣ, ಬಹಿರಂಗ ಹೇಳಿಕೆಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಹಜವಾಗಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ತರುವಂತ ಹೇಳಿಕೆಗಳು ಮಾಜಿ ಸಚಿವ ವಿ ಸೋಮಣ್ಣ ಅವರಿಂದ ಪದೇ ಪದೇ ಹೊರಗಡೆ ಬರ್ತಾ ಇತ್ತು. ಪಕ್ಷದ ವಿರುದ್ಧವಾಗಿಯಾ? ಖಂಡಿತ ಇಲ್ಲ. ಬಿ.ಎಸ್. ಯಡಿಯೂರಪ್ಪನವರ ವಿರುದ್ಧವಾಗಿ, ಬಿ.ವೈ. ವಿಜಯೇಂದ್ರ ಅವರ ವಿರುದ್ಧವಾಗಿ ಪದೇ ಪದೇ ವಿ ಸೋಮಣ್ಣ ಅವರು ಗುಡುಗಿದ್ರು. ಮತ್ತೊಂದು ವಿಚಾರ, ಈ ಹಿಂದೆ ವಿಧಾನಸಭೆ ಸೋಲಿನ ವಿಚಾರಕ್ಕೆ ಸಂಬಂಧ ಕೂಡ ಅವರು ಅಸಮಾಧಾನ ಇದ್ದಿದ್ದು, ಪಕ್ಷದ ನಾಯಕರ ನನ್ನ ಸೋಲಿಗೆ ಕಾರಣ ಆಗಿದ್ದಾರೆ ಅನ್ನುವಂತ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಯ ಬಳಿಕ ಈಗ ದಿಢೀರಂತ ವಿ ಸೋಮಣ್ಣ ಸೈಲೆಂಟ್ ಆಗಿದ್ದಾರೆ. ಹೈಕಮಾಂಡ್ ಬುಲಾವ್ ಬಂದ್ರು ಕೂಡ ವಿ ಸೋಮಣ್ಣ ಹೋಗಿರ್ಲಿಲ್ಲ. ವಿಜೇಂದ್ರ ಅವರ ಸಮ್ಮುಖದಲ್ಲೇ ಚರ್ಚೆ ಆಗಬೇಕು, ಆಗ ಮಾತ್ರ ನಾನು ಬರ್ತೀನಿ ಅಂತ ಹೇಳಿದ್ರು. ಬಟ್ ಈ ಎಲ್ಲ ಬೆಳವಣಿಗೆಯ ಬಳಿಕ ಈಗ ಇದ್ದಕ್ಕಿದ್ದಂತೆ ವಿ ಸೋಮಣ್ಣ ಅವರು ಸೈಲೆಂಟ್ ಆಗಿದ್ದಾರೆ. ಅವರಿಗೆ ಕೊಟ್ಟಿರುವಂತಹ ಭರವಸೆ ಏನು, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಹಾಗಾದ್ರೆ ಬಿಜೆಪಿ ಕೊಟ್ಟಿರುವಂತಹ ಬಿಗ್ ಆಫರ್ ಯಾವುದು ವಿ ಸೋಮಣ್ಣ ಅವರಿಗೆ? ಸೋಮಣ್ಣ ಅವರಿಗೆ ಕ್ಷೇತ್ರ ಇಲ್ಲದೆ ಅಡಕತ್ರಿಯಲ್ಲಿ ಸಿಲುಕಿದ್ದಾರೆ. ಈಗ ಲೋಕಸಭಾ ಎಲೆಕ್ಷನ್ ನಿಟ್ಟಿನಲ್ಲಿ ಕ್ಷೇತ್ರ ಈಗ ಫೈನಲ್ ಆಗಿರುವಂತದ್ದು. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸೋಮಣ್ಣ ಸ್ಪರ್ಧೆ. ವರಿಷ್ಠರಿಗೆ ಕ್ಷೇತ್ರ ಆಯ್ಕೆಯ ಸಂದೇಶ ಈಗಾಗಲೇ ರವಾನಿಸಿದೆ ರಾಜ್ಯ ಬಿಜೆಪಿ. ಸೋಮಣ್ಣ ಪುತ್ರ ಅರುಣ್ಗೂ ಕೂಡ ಪಕ್ಷದಲ್ಲಿ ಸ್ಥಾನಮಾನದ ಭರವಸೆಯನ್ನು ನೀಡಿದೆ ಬಿಜೆಪಿ. ಅರುಣ್ ಸೋಮಣ್ಣಗೆ ಬೆಂಗಳೂರು ನಗರ ಬಿಜೆಪಿ ಅಧ್ಯಕ್ಷ ಪಟ್ಟ. 4-5 ದಿನದಲ್ಲಿ ಅರುಣ್ ಸೋಮಣ್ಣ ಹೆಸರು ಘೋಷಣೆ ಆಗುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಮುಂದಿನ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಅರುಣ್ಗೆ ಟಿಕೆಟ್ ಫೈನಲ್ ಆಗ್ತಾ ಇರುವಂಥದ್ದು. ಗೋವಿಂದರಾಜನಗರ ಅಥವಾ ವಿಜಯನಗರದಿಂದ ಸ್ಪರ್ಧೆಗೆ ಒಪ್ಪಿಗೆ ಕೂಡ ಈಗಾಗಲೇ ಸಿಕ್ಕಿದೆ ರಾಜ್ಯ ಬಿಜೆಪಿ ಪಾಳೆಯದಿಂದ. ಹಾಗಾದ್ರೆ ವಿ ಸೋಮಣ್ಣ ಯಾಕೆ ಸೈಲೆಂಟ್ ಆಗಿದ್ರು ಎನ್ನುವಂತ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇರುವಂಥದ್ದು. ಕಾರಣ ಇಷ್ಟೇ, ವಿ ಸೋಮಣ್ಣ ಅವರಿಗೆ ಕ್ಷೇತ್ರವಿಲ್ಲದೆ ಒಂಥರ ಅಡಕತ್ರಿಯಲ್ಲಿ ಸಿಲುಕಿದ್ರು. ಈಗ ಕ್ಷೇತ್ರ ಫೈನಲ್ ಆಗಿದೆ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸೋಮಣ್ಣ ಸ್ಪರ್ಧೆ ಮಾಡ್ತಾರೆ. ವರಿಷ್ಠರಿಗೆ ಕ್ಷೇತ್ರ ಆಯ್ಕೆಯ ಸಂದೇಶ ಈಗಾಗಲೇ ರಾಜ್ಯ ಬಿಜೆಪಿ ರವಾನಿಸಿದೆ. ಸೋಮಣ್ಣ ಪುತ್ರ ಅರುಣ್ಗೂ ಕೂಡ ಪಕ್ಷದಲ್ಲಿ ಸ್ಥಾನಮಾನದ ಭರವಸೆ ಕೂಡ ನೀಡ್ತಾ ಇರುವಂಥದ್ದು. ಎಲ್ಲೊಂದ್ ಕಡೆ ವಿ ಸೋಮಣ್ಣ ಅವರಿಗೆ ಇದು ಖುಷಿ ತಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಸ್ವಪಕ್ಷದ ವಿರುದ್ಧವೇ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತಹ ಸೋಮಣ್ಣ ಫುಲ್ ಸೈಲೆಂಟ್ ಆಗಿದ್ದಾರೆ. ಈಗಾಗಲೇ ರಾಜ್ಯ ಬಿಜೆಪಿಗೆ ಅಧ್ಯಕ್ಷರು ಬಿ.ವೈ. ವಿಜೇಂದ್ರ ಅವರು ಬಂದಂತ ನಿಟ್ಟಿನಲ್ಲಿ ಎಲ್ಲರನ್ನ ಅಸಮಾಧಾನ ಇರುವಂತಹ ಮಾಜಿ ಶಾಸಕರು ಇರ್ಬೋದು, ಮಾಜಿ ಸಚಿವರು ಇರ್ಬೋದು, ಬಿಜೆಪಿಯ ನಾಯಕರು ಇರ್ಬೋದು, ಎಲ್ಲವರನ್ನು ಕೂಡ ಮಾತನಾಡಿಸಿ ಆ ಅಸಮಾಧಾನವನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ಇದು ಕೂಡ ಬಿಗ್ ಆಫರ್ ಕೊಡುವಂತ ನಿಟ್ಟಿನಲ್ಲಿ ವಿ ಸೋಮಣ್ಣ ಅವರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ.